ಅಲ್ಲಿ ಏನಾಗಿತ್ತು ಅಂದರೆ ತೂಕಲ್ಲ ಅಂತ ಒಬ್ಬ ಹುಡುಗ ಇರ್ತಾನೆ. 2015 ಅರುಣ್ ಕುಮಾರ್ ರೆಡ್ಡಿ ಅಂತ. ಅವನು ಏನಂದರೆ ಊರೆಲ್ಲ ಸಾಲ ಮಾಡ್ಕೊಂಡಿರ್ತಾನೆ. ಸಾಲ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಅವನಿಗೆ ಸಾಲಗಾರ ಕಾಟ ಜಾಸ್ತಿ ಆಗುತ್ತೆ. ಆಮೇಲೆ ಸಾಲಗಾರರು ಡೈಲಿ ಬಂದು ಕೇಳ್ತಾ ಇರ್ತಾರೆ. ಆವಾಗ ಅವನು ಏನು ಮಾಡ್ತಾನಂದರೆ ಈ ಸಿನಿಮಾ ಅದು ಇದು ನೋಡೋ ಹುಚ್ಚು ಅವನಿಗೆ ಜಾಸ್ತಿ. ಆ ಸಂದರ್ಭದಲ್ಲಿ ಏನಾದರೂ ಮಾಡಿ ಇದನ್ನ ಡೈವರ್ಟ್ ಮಾಡಬೇಕು, ನಾನು ಈ ಸಾಲಗಾರರಿಂದ ತಪ್ಪಿಸ್ಕೋಬೇಕಂತ ಹೇಳಿಬಿಟ್ಟು ಅವನ ಮೈಂಡ್ಗೆ ಒಂದು ಐಡಿಯಾ ಬರ್ತದೆ. ಏನಂದರೆ ಒಂದು ದಿವಸ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಅವರು ಊರು ಪಕ್ಕದಲ್ಲಿ ಒಂದು ಯಾವುದೋ ಡೆತ್ ಆಗಿರ್ತಾರೆ, ಒಬ್ಬರು ಶ್ರೀರಾಮ್ ಅಂತೇಳಿ. ಅವ್ರದ್ದು ದಫನ್ ನೋಡ್ತಾನೆ. ಆವಾಗ ಅವನ ಮೈಂಡ್ಗೆ ಒಂದು ಐಡಿಯಾ ಬರ್ತದೆ. ಏನು ಐಡಿಯಾ ಅಂದರೆ ಅವನು ರಾತ್ರಿ ಹೋಗ್ತಾನೆ. ರಾತ್ರಿ ಅವನ ಫ್ರೆಂಡ್ ಹೋಗ್ಬಿಟ್ಟು ದಫನ್ ಮಾಡಿರೋ ಇದರಿಂದ ಸಮಾಧಿಯಿಂದ ಬಾಡಿ ತೆಗಿತಾರೆ. ಬಾಡಿ ತೆಗೆದ್ಬಿಟ್ಟು ಎತ್ಕೊಂಬಂದು ಒಂದು ಪ್ಲೇಸಲ್ಲಿ ರೋಡ್ ಸೈಡು ದೊಡ್ಡಗಂಡ್ಲಲ್ಲಿ ಮತ್ತು ತೂಕಲ್ ಹತ್ರ ಹಾಕ್ತಾರೆ. ಹಾಕ್ಬಿಟ್ಟು ಅದಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಅದು ಗುರ್ಸು ಸಿಗ್ದಂಗೆ ಮಾಡಿಬಿಡ್ತಾರೆ. ಗುರ್ಸು ಸಿಗ್ದಂಗೆ ಮಾಡಿಬಿಟ್ಟು ಇವಂದು ಅರುಣ್ ಕುಮಾರದು 2 ವೀಲರು, ಅವ್ನ ಮೊಬೈಲು, ಅವ್ನ ಸಿಮ್ಮು, ಚಪ್ಪಲಿ ಅಲ್ಲಿ ಬಿಟ್ಬಿಟ್ಟು ಹೊರಟೋಗ್ತಾನೆ. ಅದನ್ನ ಅದು ಸೀನ್ ನೋಡಿದ್ರೆ ಇವನೇ ಮರ್ಡರ್ ಆಗಿದ್ದಾನೇನೋ, ಯಾರೋ ಅರುಣ್ ಕುಮಾರೇ ಮರ್ಡರ್ ಆಗಿದ್ದಾನೋ ಅನ್ನೋ ರೀತಿ ಅದು ಕ್ರಿಯೇಟ್ ಮಾಡಿರ್ತಾನೆ. ಆಲ್ಮೋಸ್ಟ್ ಗುರುತೇ ಸಿಗಲ್ಲ, ಅಷ್ಟೊಂದಾಗಿರ್ತದೆ. ಆಮೇಲೆ ಅವರು ತಂದೆ ಬೆಳಗ್ಗೆ ಬಂದು ಆಂಡರ್ಸನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಏನಂತ, ನನ್ನ ಮಗ ಮರ್ಡರ್ ಆಗಿಬಿಟ್ಟಿದ್ದಾನೆ ಅಂತ. ಆಮೇಲೆ ನಾವು ಯೂಶ್ವಲಿ ಅವಾಗ ನಾನು ಅಲ್ಲಿ ರಾಬರ್ಟ್ಸನ್ಪೇಟೆ CP ಆಗಿದೆ, ಮರ್ಡರ್ ಕೇಸು ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನೆಕ್ಸ್ಟ್ ಡೇ ಇವರು ಇಲ್ಲಿ ದಫನ್ ಮಾಡಿದ್ರಲ್ಲ, ಅವ್ರ ಕಡೆಯವ್ರು ಬರ್ತಾರೆ. ನಮ್ಮದು ಯಾರೋ ಬಾಡಿ ತೆಗೆದುಬಿಟ್ಟಿದ್ದಾರೆ ಸರ್ ಅಂತ. ಅವಾಗ ನಮಗೆ ಸ್ವಲ್ಪ ಇದು ಸಸ್ಪೆಕ್ಟು ಕ್ರಿಯೇಟ್ ಆಗುತ್ತೆ. ಆಮೇಲೆ ಇವನು ಸತ್ತವನೇನು ನಿಜವಾಗಿ ಸತ್ತಿದ್ದಾನ ಇಲ್ವ ಅನ್ನೋದು ಅವ್ನು ಸ್ವಲ್ಪ ಪತ್ತೆ ಮಾಡ್ತೀವಿ. ಅವ್ನ ಮೊಬೈಲ್ ಸಿಡಿಯೋರು ಅದು ಇದು ನೋಡಿದ್ರೆ ಅವ್ನು ಬದುಕಿದ್ದಾನಂತ ನಮಗೆ ಮಾಹಿತಿ ಬರ್ತದೆ. ಅಗೇನ್ ಅವನು 1 ಮಂತ್ ಅವನಿಗೆ ಹುಡುಕಾಡಿ ಅವನ್ನ ಟ್ರೇಸ್ ಮಾಡಿ ತೊಗೊಂಬರ್ತೀವಿ. ಸಿಗ್ತಾನೆ ಅವನು. ಆವಾಗ ಅವನದು ಏನು ಕತೆ ಸ್ಟೋರಿ ಕೇಳಿದಾಗ, ಸರ್ ಈ ಥರ ಸಾಲಗಾರ ಅವ್ರಿವರು ನಾನು ಜಾಸ್ತಿ ಇದು ಮಾಡ್ತಾಯಿದ್ರು, ಆದರೆ ಈ ಥರ ನಾನೇ ಮರ್ಡರ್ ಆಗಿದ್ದೀನಿ ಅಂತೇಳಿ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ರೆ ಯಾರು ಆಮೇಲೆ ನಾನು ಹುಡ್ಕೊಂಬರೋದಿಲ್ಲ, ಜೊತೆಗಿದ್ದು ಸುಟ್ಟೋಗಿದೆಯಲ್ಲ ಬಾಡಿ, ಅದರಿಂದ ಅದು ಫೈಂಡ್ ಔಟ್ ಆಗೋಲ್ಲ ಅಂದ್ಕೊಂಡು ಆ ಥರ ಮಾಡಿದೆ ಅಂಥೇಳಿ ಅವನೇ ಒಂದು ಯಾರ್ದೋ ದಫನ್ ಆಗಿರೋ ಬಾಡಿ ಅಂತಂದು ಅದಕ್ಕೆ ಪೆಟ್ರೋಲ್ ಹಚ್ಚಿ ಸುಟ್ಬಿಟ್ಟು ಈ ಒಂದು ವಸ್ತುಗಳೆಲ್ಲ ಹಾಕ್ಬಿಟ್ಟು ಮರ್ಡರ್ ಸೀನ್ ಕ್ರಿಯೇಟ್ ಮಾಡಿ ಹೋಗಿರ್ತಾನೆ. ರೀಸೆಂಟಾಗಿ ದೃಶ್ಯಂ ಫಿಲ್ಮ್ ಬಂದಿರತ್ತೆ, ದೃಶ್ಯಂ 1 ಏನೋ ಬಂದಿರುತ್ತೆ. ಅದನ್ನು ನೋಡಿ ಅವನಿಗೆ ಅದು ಸ್ಫೂರ್ತಿ ಅದು ಮಾಡಿ ಈ ಥರ ಮಾಡಿ ಹೋಗಿರ್ತಾನೆ. ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅದು ಮರ್ಡ್ರಲ್ಲೇ ನಾವು 302 ಸೆಕ್ಷನ್ ಹಾಕ್ತೀವಿ. ಅದನ್ನು ಬಿಟ್ಟು ಇದೆ ಈ ಶವಕ್ಕೆ ಅವಮಾನ ಮಾಡೋದು, ಮತ್ತು ಸ್ಮಶಾನಕ್ಕೆ ಟ್ರೆಸ್ಪಾಸ್ ಮಾಡಿರೋದು, ಮತ್ತು ಒಳಸಂಚು, ಅವನ ಫ್ರೆಂಡ್ ಸೇರಿ ಇಬ್ಬರು ಒಳಸಂಚು ಮಾಡಿ ಈ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ, ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಚಾರ್ಜ್ ಮಾಡ್ತೀವಿ. ಮರ್ಡರ್ ಕೇಸು ಬಿಟ್ಟು ಅದಕ್ಕೆ ಚಾರ್ಜ್ ಮಾಡಿ ಇದು ಮಾಡ್ತೀವಿ. ಅವನೇನಾಗ್ತಾನೆ ಅಂದರೆ, ಅವತ್ತು ಬೇಲ್ ತೊಗೊಂಡು ಹೋದವನು ಒಂದು 10-11 ವರ್ಷ ಅವನು ಸಿಗೋದೇ ಇಲ್ಲ. ಮನೆಯವ್ರಿಗೂ ಸಂಪರ್ಕ ಇಲ್ಲ, ಕೋರ್ಟ್ಗೂ ಬರ್ತಾಯಿಲ್ಲ, ಏನಿಲ್ಲ. ಆಮೇಲೆ ರೀಸೆಂಟಾಗಿ ನಾನು ಬೆತ್ಮಂಗಲಿಗೆ ಹೋದಾಗ ಅದು ಕ್ಯಾಸಂಬಳ್ಳಿ ಲಿಮಿಟ್ಸ್ ಬಂದಿರುತ್ತೆ, ಆಂಡರ್ಸನ್ಪೇಟೆ ಲಿಮಿಟ್ಸ್ ಎಲ್ಲ. ಆಮೇಲೆ ಅವನು ಯಾಕೆ ಕೋರ್ಟ್ಗೆ ಬರ್ತಾಯಿಲ್ಲ ಅಂತ ತಿಳ್ಕೊಂಡು ಎಲ್ಲ ನಮ್ಮ ಸಿಬ್ಬಂದಿ ಮುಖಾಂತರ ಹುಡುಕ್ಸಿದ್ರೆ ಅವ್ನು ಚೆನ್ನೈಲಿರೋದು ಗೊತ್ತಾಗುತ್ತೆ. ಹೋಗಿ ನೆನ್ನೆ ಹಿಡ್ಕೊಂಬಂದು ಕೋರ್ಟ್ಗೆ ಬಿಟ್ಟಿದ್ದೀವಿ. ಅದಾದ್ಮೇಲೆ ಬೇರೆ ಕೇಸ್ ಇನ್ನಿಲ್ಲ. ಅವ್ನು ಕಸ್ಟಡಿ ತಗೊಂಡು ಅವ್ನು ಇಂಟ್ರಾಗೇಟ್ ಮಾಡಬೇಕು. ಹಾಂ, ಆ ದೃಶ್ಯಂ ಸಿನಿಮಾ ಮತ್ತು ಇದು ಕ್ರೈಮ್ ಸಿನಿಮಾ ನೋಡೋಣ ಅಂತ, ಅದರಿಂದ ಅವನಿಗೆ ಈ ಐಡಿಯಾ ಬಂದಿರೋದು ತಲೆಗೆ ಬಂದು ಆಗಲೂ ಇದು ಸ್ವಲ್ಪ ಸೆನ್ಸೇಷನಲ್ ಆಗಿತ್ತು. ಈಗ ಅದೆಲ್ಲ ನೆನಪಾಯ್ತು, ಅದಕ್ಕೆ ನಿಮ್ಗೆ ಹೇಳ್ತಾರದು ನಾನು ಹಳೆ ಸ್ಟೋರಿ ಎಲ್ಲ. ಸಾಲ ಆವಾಗಲೇ ಲಕ್ಷಾಂತರ ಮಾಡಿದ್ದು ಅವನು, ಲಕ್ಷಾಂತರ ರೂಪಾಯಿ. ಅದು 10 years ಬ್ಯಾಕ್ ಇದು ಕತೆ ಸ್ಟೋರಿ. ಇದು ಅಂದ್ರೆ ದೃಶ್ಯಂ ಸಿನಿಮಾ ಸಂದರ್ಭದಲ್ಲಿ ನಮಗೆ ಈ ದೃಶ್ಯಂ ಬಂತು. ಬಟ್ ಟ್ರೇಸ್ ಆಯಿತು. ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಆ್ಯಕ್ಚುಲಿ ಅವನೇ ಮರ್ಡರ್ ಆಗಿದೆ ಅಂತ ನೋಡಿದ್ರೆ ಅವ್ನು ಬದುಕಿದ್ದ. ಬೇರೆಯವ್ರು ಸಾಯಿಸಿದ್ದಾರೆ ಅನ್ನೋ ಇದನ್ನು ಸೀನ್ನ ಕ್ರಿಯೇಟ್ ಮಾಡಿ ಹೋಗ್ಬಿಟ್ಟಿದ್ದ ಅವನು. 1 ತಿಂಗಳವರೆಗೂ ಅವನೇ ಸತ್ತಿದ್ದಾನೆ ಅಂದ್ಕೊಂಡಿದ್ವಿ. ಯಾವಾಗ ಅದು ಬೇರೆಯವ್ರದ್ದು ಡೆಡ್ ಬಾಡಿ ಆಚೆ ಬಂದಿದೆ ಅಂತ ಗೊತ್ತಾಯ್ತಲ್ಲ, ಆವಾಗ ನಮಗೆ ಡೌಟ್ ಆಯಿತು, ಮೋಸ್ಟ್ಲಿ ಇದು ಫೇಕ್ ಅಂತೇಳಿ. ಅವ್ರ ಮನೆಯವರಲ್ಲ, ಡೆಡ್ ಬಾಡಿ ಇತ್ತಲ್ಲ ಶ್ರೀರಾಮ್ ಅಂತ, ಅವ್ರ ಮನೆಯವ್ರು ಬಂದಿದ್ರು, ನಮ್ಮ ಸಮಾಧಿಯಲ್ಲಿ ಇದಿಲ್ಲ ಸರ್, ಹೆಣ ಇಲ್ಲ ಅಂತೇಳಿ.
ಮತ್ತು ಅಗೇನು ಅದನ್ನು ಗೊತ್ತಾದ್ಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಕೈಯಿಂದ ಮತ್ತೆ ಶವ ಸಂಸ್ಕಾರ ಮಾಡಿಸಿದಾಯ್ತು. ಅವರ ಶ್ರೀರಾಮ್ ಮನೆ ಕಡೆಯವ್ರಿಗೆ ಹ್ಯಾಂಡ್ ಓವರ್, ದೊಡ್ಡಗಂಡ್ಲಹಳ್ಳಿ ಅಂತ ವಿಲೇಜ್. ಒಂದು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ, ಬಟ್ ಇದನ್ನು ನಾವು ಇದರಲ್ಲಿ ಇಟ್ಟಿರ್ತೀವಿ. ಅಕ್ಯೂಸ್ಡ್ ಸಿಕ್ಕಿದ್ದು 1 ತಿಂಗಳಾದ್ಮೇಲೆ, ಬಟ್ ಇದು ಫ್ಯಾಕ್ಟ್ ಎಲ್ಲ ಗೊತ್ತಾಗ್ಬಿಡ್ತು ನಮ್ಗೆ ಇಮಿಡಿಯೇಟ್. ಒಂದು 3-4 ಡೇಸಲ್ಲಿ ಗೊತ್ತಾಯ್ತು ಅವ್ನು ಬದುಕಿದ್ದಾನಂತ. ಅದುವರೆಗೂ ನಾವು ಇದು ಮಾರ್ಚರಲ್ಲಿ ಇಟ್ಟಿದ್ವಿ ಬಾಡಿನ. ಮತ್ತು ಅಗೇನ್ 2ನೇ ಶವ ಸಂಸ್ಕಾರ ಆಯ್ತು. ಇದು ಅವ್ನ ಮೇನ್ ಉದ್ದೇಶ ಸಾಲಗಾರರಿಂದ ತಪ್ಪಿಸ್ಕೊಳ್ಳೋಕ್ಕೆ. ಅವ್ನು ಸತ್ತಿದ್ದಾನಂತ ಗೊತ್ತಾದ್ರೆ ಯಾರು ಆ ಕಡೆ ಬರೋದಿಲ್ಲಲ್ಲ, ಸಾಲಗಾರರು ಬರೋದಿಲ್ಲ, ಸಾಲನೂ ತೀರ್ದಂಗೆ ಆ ಥರ ಪ್ಲ್ಯಾನ್ ಮಾಡಿ ಅವ್ನು ಹೋಗಿದ್ದಾನೆ.